ಕನ್ನಡ ಜಾಣೆ ನಮಸ್ಕಾರ. ನೋಡಿ ಸರ್, ಇಂಥ ಕೋಡಂಗಿಗಳ ಮಾತಿನಿಂದಲೇ ಇವತ್ತು ಇಡೀ ಮುಸ್ಲಿಂ ಸಮಾಜ ಒಂದು ರೀತಿ ಮೂರ್ಖತನದಲ್ಲಿ ಮುಳುಗೋಗಿರೋದು. ಅಂದರೆ ಮುಸ್ಲಿಮರು ಮೂರ್ಖರಾಗಿಲ್ಲ ಸರ್, ಮುಸ್ಲಿಮರನ್ನ ಮೂರ್ಖರು ಮಾಡಿದರೆ ಇಂಥ ಕೋಡಂಗಿಗಳು, ಇಂಥ ಅವಿವೇಕಿಗಳು. ಈ ಮಾತನ್ನು ಒಬ್ಬ ಮುಸ್ಲಿಂ ಯುವಕ ಹೇಳ್ತಾನೆ. ಮೊನ್ನೆ 21ನೇ ತಾರೀಕು ಮಂಡ್ಯದ ಗಾಂಧಿ ಭವನದಲ್ಲಿ ಒಂದು ಮುಸ್ಲಿಂ ಬಾಂಧವ್ಯ ವೇದಿಕೆಯವರಿಂದ ಕಾರ್ಯಕ್ರಮ ನಡೆಯುತ್ತೆ. ಒಂದು ಮುಸ್ಲಿಂ ಬಾಂಧವ್ಯ ವೇದಿಕೆ ಅಂತ ಮಾಡಿಕೊಂಡು ಸೌಹಾರ್ದತೆ ಸಾಮರಸ್ಯದ ಕೆಲಸವನ್ನು ಇಡೀ ರಾಜ್ಯಾದ್ಯಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಪ್ರತಿ ವರ್ಷ ಒಬ್ಬರಿಗೆ ಅವಾರ್ಡ್ ಕೊಡ್ತಾರೆ, ಸೌಹಾರ್ದ ಸೀರೆ ಅಂತ ಹೇಳ್ಬಿಟ್ಟು. ಈ ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರಿಗೆ ಕೊಡ್ತಾರೆ. ಜೊತೆಗೆ ಇನ್ನೂ ಬೇರೆ ಬೇರೆ ಕ್ಷೇತ್ರದ 4-5 ಜನಕ್ಕೆ ಸನ್ಮಾನಗಳು ಮಾಡ್ತಾರೆ. ಅದರಲ್ಲಿ ಸರ್ ನಾನು ಒಬ್ಬ ಎಲ್ಲ ಆಯಿತು. ಇಬ್ರಾಹಿಂ ಅವರು ಭಾಷಣ ಗೊತ್ತಲ್ಲ, ಇಬ್ರಾಹಿಂ ಅವರ ಒಂದು ರೀತಿ ಲೇವಡಿಯ ತೆಳುವಾಸ್ಯದ 3ನೇ ದರ್ಜೆ ಕಾಮಿಡಿಯ 4 ವಚನ ಹೇಳ್ತಾರೆ, 4 ಬಿಟ್ಟರೆ 5ನೇ ವಚನ ಬರಲ್ಲ ಅವ್ರಿಗೆ. ಈ ಥರ ಹೇಳ್ಕೊಂಡು ಲೇವಡಿ ಥರ ಮಾತಾಡ್ಕೊಂಡು ಮುಗಿಸ್ಬಿಡ್ತಾರೆ. ಯಾವುದೇ ಗಂಭೀರ ಮಾತುಗಳು ಇರಲ್ಲ. ಇದೆಲ್ಲ ಆಯಿತು. ನನ್ನ ವೇದಿಕೆ ಮೇಲೆ ತೆಳಗಿಳಿದು ಬರ್ತಾ ಇರಬೇಕಾದ್ರೆ ಬರ್ತಾರೊಬ್ರು ಯಾರೋ ಒಬ್ಬರು, ಒಂದು 40 ಆಜು ಬಾಜುನ ಯುವಕ ಇರ್ಬೋದು, ಬಂದ್ಬಿಟ್ಟು ಜಗದೀಶ್ ಸರ್, ನಿಮ್ಮ ವೀಡಿಯೋಗಳು ನೋಡ್ತೀವಿ, ತುಂಬ ಚೆನ್ನಾಗಿ ಮಾತಾಡ್ತೀರಿ, ನೀವು ತುಂಬ ಇಷ್ಟ ಆಗುತ್ತೆ. ಸಹಜವಾಗಿ ಅದು ಹೌದಾ ಅಂತ ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ಕೇಳ್ತೀನಿ, ಯಾವ ಊರು ನಿಮ್ಮದು ಅಂತ. ಚಿಕ್ಕಬಳ್ಳಾಪುರ ಸರ್ ಅಂತ. ಅಶ್ಫಕ್ ಅಂತಲೇ ಹೆಸರು, ನಂಗೆ ನಂಬರೆಲ್ಲ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಸರ್ ನಮ್ಮದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಏನು ಸರ್ ಈ ಇಬ್ರಾಹಿಮನ್ನ ಕೋಡಂಗಿ ಮನುಷ್ಯ ಏನು ಮಾತಾಡ್ತಾನೆ ಸರ್ ಇವನು, ಇಂಥ ಎಡಬಿಡಂಗಿಗಳಿಂದ ಸರ್ ಇವತ್ತು ನಮ್ಮ ಮುಸ್ಲಿಂ ಜನಾಂಗ ಇವತ್ತು ಮೂರ್ಖರಾಗಿರೋದು. ನನಗೆ ಕುತೂಹಲ ಮಾಡ್ತಾ, ಅಲ್ರಿ ಏನು ಹಿಂಗೆ ಹೇಳ್ತಾರೆ, ಇಬ್ರಾಹಿಂ ಚೆನ್ನಾಗಿ ಮಾತಾಡಿದ್ರಲ್ಲ, ಎಲ್ಲ ಚಪ್ಪಾಳೆ ಹೊಡೆದ್ರು, ಖುಷಿಪಟ್ಟರು, ಅಷ್ಟಕ್ಕೆ ಸರ್. ಅದರ ಮಾತನ್ನು ಕೇಳಿದ್ರಲ್ಲ, ಅವ್ರು ಏನು ಹೇಳಿದ್ರೆ ಅದರಲ್ಲಿ ನಾರಾಯಣಗೌಡರ ಮೆಚ್ಚಕ್ಕೆ ಏನೂ ಗೊತ್ತಿಲ್ಲದಿರೋ ದೇವೇಗೌಡರನ್ನ ನಾನು ಪ್ರಧಾನಿ ಮಾಡಿಬಿಟ್ಟಿದ್ದೀನಿ, ಇಬ್ರಾಹಿಂ ಮಾಡಿದ್ರಂತೆ, ನಾನೇ ಪ್ರಧಾನಿ ಮಾಡಿಬಿಟ್ಟಿದ್ದೀನಿ, ನಾರಾಯಣಗೌಡರಿಗೆ ಮಾಡಲ್ವ ನಾವು, ನನ್ನ ಅರ್ಥದಲ್ಲಿ ಮಾತಾಡ್ತಾರೆ. ವೇದಿಕೆ ಏನು? ಬಾಂಧವ್ಯ ವೇದಿಕೆ, ಸಾಮರಸ್ಯ ಮೂಡಿಸೋ ವೇದಿಕೆ, ಅದು ಮಂಡ್ಯದಲ್ಲಿ. ಇಂಥ ಜಾಗದಲ್ಲಿ ದೇವೇಗೌಡರು ಲೇವಡಿ ಮಾಡೋವಂಥ ಮಾತುಗೆ ಬೇಕಿತ್ತ, ಅವಶ್ಯಕತೆ ಇತ್ತಾ? ಅದಕ್ಕೆ ಹೇಳಿದ್ದ, ಇಂಥ ಕೋಡಂಗಿಗಳಿಂದನೇ ಇವತ್ತು, ಅದರಲ್ಲೂ ಸಹ ಇವತ್ತು ದಾವಣಗೆರೆ ಕಲುಷಿತಗೊಂಡಿರೋದು. ಇವತ್ತಿನ ಮುಸ್ಲಿಂ ವಲಯದಲ್ಲಿ ಅಥವಾ ಕಾಂಗ್ರೆಸ್ ವಲಯದಲ್ಲಿ ರಾಜಕಾರಣಿಗಳಲ್ಲಿ ಒಂದು ಕೆಸರೆರಚಾಟ, ಒಂದು ಅಸಹ್ಯವಾದ ರಾಜಕಾರಣ ನಡೀತಾ ಇದೆಯಲ್ಲ, ಇದಕ್ಕೆ ಮೂಲ ಕಾರಣವೇ ಇಬ್ರಾಹಿಂ ಅನ್ನೋ ಕೋಡಂಗಿ, ದಾವಣಗೆರೆಯಲ್ಲಿ ಹೋಗಿ ಹಾಕಿದ ಬಾಂಬು, ಈ ಮನುಷ್ಯ ಮಾಡಿದ ಹೊಲಸು ಕೆಲಸ ಅಂತೇಳಿ ತುಂಬ ಕಠೋರ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಕಾಫಿ ಕುಡಿಯಿಂದ ಬನ್ನಿ ಸರ್ ಅಂತ ಕರ್ಕೊಂಡೋಗಿ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ತುಂಬ ಕುತೂಹಲ ಹೊಡಿಸ್ತು, ದಂಗಾಗೋಗ್ಬಿಟ್ಟೆ ನಾನು. ನನಗೆ ಇವತ್ತು ಅನ್ನಿಸ್ತಾ ಇದೆ, ಅವ್ರು ವಿಡಿಯೋ ಮಾಡ್ಕೋಬೇಕಾಗಿತ್ತು, ಇನ್ನೂ ಅಧಿಕೃತತೆ ಇರೋದು ಅಂತ ಹೇಳ್ಬಿಟ್ಟು. ನೋಡೋಣ ಇನ್ನೊಂದು ಯಾವ ಥರ ಮಾತಾಡ್ಸೋಣ, ಅವ್ರ ನಂಬರಲ್ಲಿ ಇದೆ ನನ್ನ ಹತ್ರ. ನಾನು ಕೇಳಿದೆ, ಯಾಕೆ ದಾವಣಗೆರೆ ವಿಚಾರಕ್ಕೂ ಇದಕ್ಕೆ ಏನು ಸಂಬಂಧ ಅಂತ. ಅವ್ರು ಮುಂದುವರೆದು ಹೇಳಿದ್ರು, ಹೇಳ್ತೀನಿ ಸರ್, ಇಬ್ರಾಹಿಂ ಕಥೆಯಲ್ಲಿ ಹೇಳ್ತೀನಿ, ಆದರೆ ಕುಮಾರಣ್ಣ ಈ ಕೆಲಸ ಮಾಡಬಾರ್ದಾಗಿತ್ತು. ನಾನು ಅಲ್ಲ ರೀ, ಏನಕ್ಕೇನು ಸಂಬಂಧ ರೀ, ಈಗ ಇಬ್ರಾಹಿಂ ಬಗ್ಗೆ ಇದ್ದಕ್ಕಿದ್ದ ಕುಮಾರಸ್ವಾಮಿ ಯಾಕೆ ಮಾತಾಡ್ತೀರಾ, ದಾವಣಗೆರೆಗೆ ಏನು ಸಂಬಂಧ, ಬೇರೆ ಪಕ್ಷದವರಲ್ವ? ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ, ಮುಸ್ಲಿಂ ಮನೆಯಲ್ಲಿ ತುಂಬ ದೊಡ್ಡ ಚರ್ಚೆ ಆಗ್ತಾಯಿದೆ. ಬೆಂದ ಮನೆಯಲ್ಲಿ ಗಳೇರಿಯ ಕೆಲಸ ಕುಮಾರಣ್ಣ ಮಾಡ್ತಾವ್ರೆ. ಬೆಂದ ಮನೆಯಲ್ಲಿ ಗಳೇರಿಯ ಕೆಲಸವನ್ನು ಕುಮಾರಸ್ವಾಮಿಯವ್ರು ಮಾಡ್ತಾವ್ರೆ. ಇದು ಒಳ್ಳೆಯದಲ್ಲ ಸರ್. ಈ ಕುತಂತ್ರ ರಾಜಕಾರಣವನ್ನು ಬೇಕಾಗಿತ್ತು ಸರ್. ಇವಾಗ ಒಂದು ಕಾಲದಲ್ಲಿ ದೇವೇಗೌಡರು ಹೇಳಿದರು, ಮುಂದಿನ ಜನ್ಮದ ನಾನು ಮುಸ್ಲಿಂ ಆಗಿಬಿಡ್ತೀನಿ ಅಂತ. ಅಂದರೆ ದೇವೇಗೌಡರ ರಾಜಕಾರಣಕ್ಕೆ, ಕುಮಾರಸ್ವಾಮಿ ರಾಜಕಾರಣಕ್ಕೆ ಇಡೀ ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ಬೆನ್ನೆಲುಬಾಗಿ ನಿಂತಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಇವತ್ತು ಯಾವುದೋ ಮಗನ ಸೋಲು ತೇಡ್ಕೊ ಮತ್ತೊಂದಕ್ಕೆ ಹೋಗಿ ಈ ಥರದ ಅಸಹ್ಯದ ರಾಜಕಾರಣ ಮಾಡ್ತಾರೋ ಸರ್, ಬೇಸರ ಆಗುತ್ತೆ ಅಂತ ಹೇಳಿದ್ರು. ನಾನು ಯಾಕೆ ಅಂತ ಕೇಳಿದೆ. ಸರ್, ಮುಸ್ಲಿಂ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದನ್ನ ಹೇಳ್ತೀನಿ. ಅವ್ರು ತುಂಬ ಯಥಾವತ್ತು ಹೇಳಿದ್ದನ್ನ ನಾನು ಹೇಳೋ ಪ್ರಯತ್ನ ಪಡ್ತೀನಿ. ಅಲ್ಲಿ ಸ್ವಲ್ಪ ಇದಾಗ್ಬಿಡ್ಬೋದು, ಅದೇ ಪದಗಳೆಲ್ಲ ಇರ್ಬೋದು, ಆದರೆ ಅವ್ರು ಹೇಳಿದ್ದನ್ನ ನಾನು ಇಲ್ಲಿ ಹೇಳ್ತೀನಿ. ನಾನು ಅಷ್ಟು ಅವ್ರದೇ ಮಾತುಗಳು, ಅಶ್ಫಕ್ ಅವ್ರ ಮಾತುಗಳು, ಚಿಕ್ಕಬಳ್ಳಾಪುರದವರು. ಏನು ರಾಜಕೀಯ ನಡೀತಾ ಇದೆಯಲ್ಲ, ಈ ಕುತಂತ್ರದಿಂದ ಕುಮಾರಸ್ವಾಮಿಯವರಿದ್ದಾರೆ. ಅಂದರೆ ನಲ್ಪಾಡು ಮನೆ ಮೇಲೆ ಏನು ಇಡೀ ರೈಡ್ ಆಯ್ತಲ್ಲ, 6 ವರ್ಷದ ಹಿಂದಿನ ಕೇಸ್ ಅದು, ಬಿಟ್ಕಾಯಿನ್ ಕೇಸ್ ಗೊತ್ತಲ್ಲ. ಅಲ್ಲಿ ಹೋಮ್ ಮಿನಿಸ್ಟರ್ ಅರ್ಗ ಜ್ಞಾನದ ಹೆಸರು ಕೇಳಿಬರ್ತಾ ಇತ್ತು, ಬಸವರಾಜ ಬೊಮ್ಮಾಯಿ ಹೆಸರು ಕೇಳಿಬರ್ತಾ ಇತ್ತು, ಯಾರಿಗೂ ರೈಡ್ ಆಗಿಲ್ಲ. ಈಗ ನಲ್ಪಾಡು ಮನೇಲಿ ಯಾಕೆ ರೈಡ್ ಆಯಿತು? ಅದರಿಂದ ಕುಮಾರಸ್ವಾಮಿಯವ್ರ ಕೈವಾಡ ಇದೆ. ಜಮೀರ್ ಅಹಮದ್ ಕುಮಾರಸ್ವಾಮಿ ಇಬ್ಬರು ಕೈವಾಡನೂ ಇದೆ ಅಂತ ಹೇಳ್ತಾರೆ. ಜಮೀರದ್ದು ಇದೆಯನ್ನೋ ಗೊತ್ತಿಲ್ಲ, ಕುಮಾರಸ್ವಾಮಿಯವ್ರದಂತೂ ಸ್ಪಷ್ಟವಾಗಿದೆ. ಯಾಕೆ ಅಂದರೆ ಇದಿಷ್ಟೇ, ಅಲ್ಲಿ ಕಾಂಗ್ರೆಸ್ಸಲ್ಲಿ ಮುಸ್ಲಿಂ ವಲಯದಲ್ಲಿ 2 ವಿಭಾಗ ಇದೆ. ಸಿದ್ದರಾಮಯ್ಯದೊಂದು ಮುಸ್ಲಿಂ, ಅವರೊಂದಷ್ಟು ಜನ ಫಾಲೋ ಮಾಡೋರು, ಇನ್ನು ಮೂಲ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಸಲ್ಮಾನರು ಡಿ ಕೆ ಶಿವಕುಮಾರ್ ಅವ್ರನ್ನ. ಈ ನಲ್ಪಾಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂದೆ ಮುಂದೆ ಓಡಾಡ್ಕೊಂಡಿರ್ತಾರೆ.
ಅವರ ಆಗುವುಗಳು ನೋಡ್ತಾರೆ. ಅಂದರೆ ಎಲ್ಲಿ ಡಿ ಕೆ ಎಲ್ಲಿಗೆ ಹೋಗಬೇಕು, ಫ್ಲೈಟ್ ಬುಕ್ ಮಾಡೋದು ಇಂಥದ್ದೆಲ್ಲ ನಲ್ಪಾಡು ಮಾಡ್ತಾ ಇರ್ತಾರೆ. ಈಗ ಅವ್ರ ಮನೆ ಮೇಲೆ ರೈಡ್ ಮಾಡಿರೋದು ಕುಮಾರಸ್ವಾಮಿ ಒಂದೇನಪ್ಪ ಅಂದರೆ ಒಂದೇ ಕಲ್ಲಲ್ಲಿ ಹಲವಾರು ಅಕ್ಕಿಗಳನ್ನ ಹೊಡೆಯುವಂಥ ಕೆಲಸ. ನಿಮಗೆ ಗೊತ್ತಿದೆ, ಜಮೀರು ಏನೋ JDSಗೆ ಹೋಗ್ತಾರೆ ಅಂತ ಹೇಳ್ತಾರೆ, ಹೋಗ್ತಾರೋ ಹೋಗಲೋ ಗೊತ್ತಿಲ್ಲ. ಅದು ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ನೋಡಿದ್ರೆ ಆಗ ಮುಸ್ಲಿಮ್ರು ಹೇಳ್ತಾವ್ರೆ, ನಮ್ಮಿಂದನೇ ಅನ್ನ ತಿಂತಾ ಇರೋದು, ನಮ್ಮಿಂದನೇ ಕಾಂಗ್ರೆಸ್ ಬಂದಿರೋದು, ನಾವಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾವ್ರೆ, ಕಾಂಗ್ರೆಸ್ ಲೀಡರ್ಗಳು ಇನ್ನೂ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ, ಎಂಥ ಗತಿ ಬಂದು ನೋಡಿ ಅಂತೇಳಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಾರೆ. 1 ಕೋಟಿ ಜನಸಂಖ್ಯೆ ಇರೋ ಸಂದರ್ಭದಲ್ಲಿ ಯಾರೋ ಇವ್ರು ಹೇಳಿದಂಥ 2-3 ಜನ ಹೇಳಿಕೆನ ಇಡೀ ಸಮುದಾಯದ ಹೇಳಿಕೆ ಅಂತ ಹೇಳಿ ಕನ್ಸಿಡರ್ ಮಾಡೋದು ಮೂರ್ಖತನಲ್ವ ಅದು. ಕುಮಾರಸ್ವಾಮಿ ಅದಕ್ಕೆ ಅವ್ರು ಹೇಳಿದ್ದು, ಉರಿಯೋ ಮನೆಯಲ್ಲಿ ಗಳ ಹಿರಿಯ ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಜಮೀರು ಕುಮಾರಸ್ವಾಮಿ ಗೊತ್ತು ಎಷ್ಟು ಗಳಸ್ಸೆ ಕಂಠಸ್ಸೆ ಅಂತ ಹೇಳ್ಬಿಟ್ಟು ಕಿಸ್ ಕೊಟ್ಕೊಂಡು ನೆನಪಿಗೆ, ಕಿಸ್ಸಿಂಗ್ ಸ್ಟಾರ್ಗಳು ಇವರಿಬ್ಬರು. ಯಾವಾಗ ಚಾಮರಾಜಪೇಟೆ ಬೈ ಎಲೆಕ್ಷನಲ್ಲಿ ಜಮೀರು ಮೊದಲನೇ ಸಲ ಗೆದ್ದಾಗ ಕುಮಾರಸ್ವಾಮಿಯವರು ಅಪ್ಪಿ ಮುದ್ದಾಡ್ಬಿಡ್ತಾರೆ, ಮುತ್ತು ಕೊಟ್ಬಿಡ್ತಾರೆ ಸಿಕ್ಕಾಪಟ್ಟೆ. ಬಹುಶಃ ಅವ್ರಿಗೆ ಜಮೀರು ಹೋಗಿ ಜಮೀಮ ಥರ ಕಾಣ್ತಾಯಿದ್ರು ನಾವು ಕುಮಾರಸ್ವಾಮಿಯವರಿಗೆ, ಗೊತ್ತಿಲ್ಲ. ಅವ್ರು ನೆನಪು ಮಾಡಿದ್ರು ನಂಗೆ ಇವಾಗ ಗೊತ್ತಲ್ಲ ಸರ್. ಜಮೀರು ಕಾಂಗ್ರೆಸ್ಸಿಗೆ ಬರೋದು ಶಾಂತಿನಗರದ MLA ಹ್ಯಾರಿಸ್ ಅವ್ರಿಗೆ ಇಷ್ಟ ಇರಲಿಲ್ಲ. ಅವಾಗಲೂ ವಿರೋಧ ಮಾಡಿದರು. ಯಾಕಂದರೆ ಜಮೀರು ಹಿನ್ನೆಲೆನೇ ಹೆಂಗಿತ್ತು ಜಮೀರ್ದು. ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಚಡ್ಡಿನೂ ಗೊತ್ತು ಯಾವ ಕಲರು ಅಂತ. ಕುಮಾರಸ್ವಾಮಿ ಚಡ್ಡಿ ಕಲರ್ ಈ ಜಮೀರಿಗೆ ಗೊತ್ತಿದ ಮೇಲೆ ಜಮೀರ್ ಚಡ್ಡಿ ಕಲರು ಸಹ ಕುಮಾರಸ್ವಾಮಿ ಗೊತ್ತಿರುತ್ತೆ. ಇವರೆಲ್ಲ ಚಡ್ಡಿ ಫ್ರೆಂಡ್ಸ್ಗಳು, ಆಫ್ಟರ್ 10 ಗಿರಾಕಿಗಳು ಏನೆಲ್ಲ ಮಾಡ್ತಿದ್ರು, ಏನು ಕತೆ, ಇವ್ರ ರಂಗಿನ ಆಟಗಳೇನು, ಯಾವ್ಯಾವ ಮಹಾನ್ ಕಲಾವಿದರು ಎಷ್ಟೆಷ್ಟು 100 ಕೋಟಿ ಹೊಡಿತೀರಾಗೋದ್ರು, ಇವರೆಲ್ಲ ಕೊಡುಗೆಗಳೇನಿತ್ತು ಗೊತ್ತು ಕರ್ನಾಟಕಕ್ಕೆ. ಅದನ್ನೆಲ್ಲ ಇಟ್ಕೊಂಡು ಈ ಥರ ಬೇಗ ಬರಬಾರ್ದು ಅಂತೇಳಿ ಅವತ್ತೇ ಯಾರಿಸ್ ವಿರೋಧ ಮಾಡುತ್ತಾರೆ. ಆದರೆ ಇವತ್ತು ಜಮೀರ್ ಮಂತ್ರಿ ಆಗಿದ್ದಾರೆ, ಯಾರಿಸ್ ಮಂತ್ರಿ ಆಗಿಲ್ಲ. ಈ ಕಾರಣಕ್ಕಲ್ಲಿ 2 ಗುಂಪಾಗಿರುತ್ತೆ. ಇವು ಸಿದ್ದರಾಮಯ್ಯನವ್ರ ಪರವಾಗಿರ್ತಾರೆ, ಇವು ಕುಮಾರಸ್ವಾಮಿ ಏನಪ್ಪ ಅಂದರೆ ಅವರೇ ದಾಳಿ ಮಾಡಿಸಿದ್ದಾರೆ. ಅದು ಕಾರಣ ಏನಪ್ಪ ಅಂದರೆ, ಒಂದು ನಲ್ಪಾಡ್ ಮತ್ತು ಹ್ಯಾರಿಸ್ಗೆ ಅಪ್ಪ ಮಕ್ಕಳಿಗೆ ಒಂದು ಬೆದರಿಕೆ ಹೊಡಬೇಕು, ಅದ್ರ ಮುಖಾಂತರ ಮುಸ್ಲಿಂ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು, ಆಮೇಲೆ DK ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು ಅನ್ನೋದೇ ಕುಮಾರಸ್ವಾಮಿ ತಂತ್ರ. ಅಥವಾ ಜಮೀರ್ JDSಗೆ ಬಂದರೂ ಸಹ ಇಲಿಮರಿ ಥರ ಬರಬೇಕು, ಹೇಳ್ದಂಗೆ ಕೇಳಂಗೆ ಬರಬೇಕು. ಕಾಂಗ್ರೆಸ್ಸಲ್ಲಿದ್ದರೂ ಸಹ ಸುಮ್ಮನೆ ಇರೋಂಗಿಲ್ಲ, ಅಲ್ಲಿ ಪ್ರತಿರೋಧ ಒಡ್ಡಿ ಒಂದು ಅತಂತ್ರಗೊಳಿಸೋದು. ಅಥವಾ ಮುಸ್ಲಿಂ ಏನಪ್ಪ ಅಂದರೆ ಕೆಲವರು ಹೇಳ್ತಾವ್ರಲ್ಲ, ಅಲ್ಲಿ ಈ ಕೆಲವೊಂದಷ್ಟು ದುಡ್ಡು ಕೊಟ್ಟರು, ಕೆಲವರು ಅಂಥ ಕೋತಿ ಥರ ಮಾತಾಡೋಂಥ ತುಂಬ ಜನ ಇದ್ದಾರೆ. ಅದಕ್ಕೆ ಹೇಳಿದ್ದು, ಇವರ ರಾಜಕೀಯ ಮೇಲಾಟಗಳು ಕುತಂತ್ರಗಳಿಂದನೇ ಇವತ್ತು ಮುಸ್ಲಿಂ ಸಮಾಜ ಒಂದು ರೀತಿಯ ಮೂರ್ಖರ ಥರ ಆಗೋರು, ಮೂರ್ಖರ ಥರ ಬಿಂಬಿಸ್ತಾ ಇರೋದು ರಾಜಕಾರಣಿಗಳು. ಅವರು ಮೂರ್ಖರಲ್ಲ, ಮೂರ್ಖರ ಥರ ಬಿಂಬಿಸ್ತಾ ಇರೋದು. ಈ ಕಾರಣಕ್ಕೆಲ್ಲ ಕುಮಾರಸ್ವಾಮಿ ಏನೆಲ್ಲ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ವಿವರಿಸ್ತಾ ಹೋದರು. ಅದಾದಮೇಲೆ ಅವ್ರು ಹೇಳ್ತಾರೆ, ಇಬ್ರಾಹಿಂ ವಿಚಾರ ಹೇಳ್ತಾರೆ. ನೋಡಿ ಸರ್, ಕರ್ನಾಟಕದಲ್ಲಿ ಅಹಿಂದ ಅಂತ ಶುರು ಮಾಡಿದ್ದು ಕೋಲಾರದ, ಇವತ್ತೇನು ಚಿಕ್ಕಬಳ್ಳಾಪುರ ಇದೆ, ಅವತ್ತು ಕೋಲಾರ ಇತ್ತು. ಕೋಲಾರದಲ್ಲಿ ಅಹಿಂದ ಶುರುವಾಗುತ್ತೆ. ಆ ಅಹಿಂದ ಸಂಘಟನೆ ವಿಚಾರದಲ್ಲಿ ಒಬ್ಬ ಮುಸಲ್ಮಾನ ಮರ್ಡರಾಗುತ್ತೆ, ಗೊತ್ತಾ ನಿಮಗೆ ಅಂತ ಕೇಳಿ. ಇವತ್ತಿನ ಚಿಕ್ಕಬಳ್ಳಾಪುರ, ಅವತ್ತು ಕೋಲಾರ ಜಿಲ್ಲೆ ಇರುತ್ತೆ. ಮರ್ಡರಾಗುತ್ತೆ. ಅವ್ರು ನಮ್ಮ ರಿಲೇಷನ್ನು, ಅವ್ರು ನನಗೆ ಗೊತ್ತಿತ್ತು, ಅದು ಮರ್ಡರಾಗಿದ್ದು ಗೊತ್ತಿತ್ತು. ಅದು ಕೊಂದರೆ ಯಾರು ಅಂದರೆ ಜನತಾದಳದ ಒಬ್ಬ ಯುವ ಅಧ್ಯಕ್ಷ ರಮೇಶ್ ಅಂತ ಅನಿಸುತ್ತೆ, ರಮೇಶ್ ಅನ್ನೋರು ಇರ್ಬೋದು. ಹೌದೌದು, 300 ಜನ ಸೇರಿ ಹೊಡೆದಾಕ್ಬಿಡ್ತಾರೆ ಒಬ್ಬರನ್ನ. ಅಹಿಂದವನ್ನು ಸಂಘಟಿಸ್ತಿದ್ದಂಥ ಒಬ್ಬ ಮುಸಲ್ಮಾನ್ ನಾಯಕನ್ನ ಯುವ ಜನತಾದಳದ ಒಬ್ಬ ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ 300 ಜನ ಹೊಡೆದ್ಬಿಡ್ತಾರೆ. ಅವತ್ತು ಅಹಿಂದ ಅಂದ ತಕ್ಷಣ ಇದ್ದಿದ್ದು ಮುಸಲ್ಮಾನರು, ತುಂಬ ದೊಡ್ಡ ಮಟ್ಟ ಇದ್ದು ಸಣ್ಣ ಪುಟ್ಟ ಜಾತಿಗಳೆಲ್ಲ ಶರಣ ಕಟ್ಟಿದಂಥ ಒರಿಜಿನಲ್ ಅಹಿಂದ. ಇವತ್ತು ಅದಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರ ಅಹಿಂದ ಏನಾಗಿದೆ ಅಂದರೆ ಬರೀ ಕುರುಬ ಸಮಾಜದವರೇ ಅಹಿಂದ ಅನ್ನೋ ಮಟ್ಟಕ್ಕೆ ಇವತ್ತು ಆಗೋಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಇತ್ತು ಸರ್, ಹೊಡೆದಾಕ್ತಾರೆ. ಇವನೇನು ಮಾಡ್ತೀವಿ, ಇಬ್ರಾಹಿಮು ಬಂದು ಸೇರ್ಕೊಂಡ್ಬಿಡ್ತಾನೆ ಇಲ್ಲಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ ಇಲ್ಲಿ ಬಂದು ಸೇರಿಕೊಂಡು ಆ ಅಹಿಂದ ಆದಮೇಲೆ ಸೇಟ್ ತೀಸ್ಕೊಳ್ಳೋದೇ ಈ ಮನುಷ್ಯನ ಕೆಲಸ ಇವತ್ತು ಇಬ್ರಾಹಿಮ್ದು ಇವತ್ತು. ಆದರೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಕಾರಣಕ್ಕೆ ಬರ್ತಾರೆ, ಕಾಂಗ್ರೆಸ್ಸಿಂದ ಎಲೆಕ್ಷನ್ಗೂ ನಿಲ್ತಾರೆ. ಎಲ್ಲಿ? ಭದ್ರಾವತಿಲಿ, ಸ್ವಂತೂರು ಭದ್ರಾವತಿಲಿ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಸಂಗಮೇಶ್ವರನವರು ಇಂಡಿಪೆಂಡೆಂಟಾಗಿ ಗೆಲ್ತಾರೆ. ನೋಡಿ, ಈ ಮನುಷ್ಯ ದೊಡ್ಡ ಲೀಡರ್ ಆಗಿದೆ, ಮತ್ತೊಂದರಾಗಿದ್ದರೆ ಗೆಲ್ಬೇಕಾಯ್ತಾನೆ. 3 ಓಟ್ ತಗೊಳಕ್ಕಾಗಲ್ಲ. ಇವತ್ತು ದೇವೇಗೌಡರು ಪ್ರಧಾನಿ ಮಾಡಿದೆ ಅಂತ ದಿಮಾಕಿನ ಮಾತಾಡೋದು, ಮತ್ತೇನೋ ಮಾತಾಡೋದು ಮಾಡ್ತಾರೆ. ಆದರೆ ಅವತ್ತು 3 ಓಟ್ ತಗೊಳಕ್ಕಾಗಿಲ್ಲ, ನೆಟ್ಟಿಗೆ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಇಂಡಿಪೆಂಡೆಂಟಾಗಿ ಸಂಗಮೇಶ್ ಗೆಲ್ತಾರೆ. ಇಂಡಿಪೆಂಡೆಂಟಾಗಿ ಗೆಲ್ತಾವ್ರೆ ಅಂದರೆ ಹಿಂದೂಗಳು ಮುಸ್ಲಿಂ ಒಟ್ಟಾಗಿ ಓಟ್ ಹಾಕಿರ್ತಾರೆ. ಅವತ್ತು ಆ ಮುಸ್ಲಿಂ ಓಟ್ ಕಾರಣಕ್ಕೆ ಆತ BJPಗೆ ಹೋಗೋಕ್ಕಾಗಲ್ಲ. ಇವತ್ತು ಬಂದ್ಬಿಟ್ಟು ಬಾಯಿ ಬಂದಾಗೆ ತಿಕ್ಕಲ ಥರ ಮಾತಾಡ್ತಾರೆ. ಇಂಥ ತಿಕ್ಕಲುಗಳಿಂದನೇ ಇವತ್ತು ಇಡೀ ಮುಸ್ಲಿಂ ಸಮಾಜ ಮೂರ್ಖರಾಗಿರೋದು.
ಅಷ್ಟೇ ಅಲ್ಲ, ಅದು ಮುಂದುವರೆದವ್ರು ಹೇಳ್ತಾರೆ ಅವರು, ಈ ಕೆಲವು ಮುಸ್ಲಿಂ ಧರ್ಮಗುರುಗಳು ಹೇಳ್ಕೆ ಕೊಡ್ತಾರೆ ನೋಡಿ, ನಮ್ಮಿಂದ ಕಾಂಗ್ರೆಸ್ ನಿಂತಿರೋದು, ನಮ್ಮಿಂದ ಅನ್ನ ತಿಂತಾ ಇರೋದು, ನಾವಿಲ್ಲಿದಿಲ್ಲ, ಈ ದಿಮಾಕ್ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದು ಏನು ಪರಿಣಾಮ ಬೀರುತ್ತೆ ಅಂದರೆ ಸಾಮಾನ್ಯ ಮುಸ್ಲಿಂ ಮೇಲೆ ಪರಿಣಾಮ ಬರುತ್ತೆ. ನಾವು ಯಾರೂ ಏನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ ಸರ್. ಎಷ್ಟು ಚೆನ್ನಾಗಿ ಹೇಳಿದವರು ಅಂದರೆ ಅಪ್ಲಿಕೇಶನ್ ಹಾಕ್ಕೊಟ್ಟಿಲ್ಲ, ಎಲ್ಲರೂ ಹುಟ್ಟಿದ್ದೀವಿ, ಅವರೇ ಬದುಕ್ತಾ ಇದ್ದೀವಿ, ಕೆಲಸ ಮಾಡ್ತೀವಿ, ದುಡಿತೀವಿ, ತಿಂತೀವಿ. ಕೆಲವು 10 ಮಕ್ಕಳು, 4 ಮಕ್ಕಳು, 1 ಮಕ್ಕಳು, 2 ಮಕ್ಕಳು, ಏನೋ ಒಂದು ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಲ್ವಾ, ಯಾರಿಂದ ಏನೋ ಅಲ್ಲ. ಆದರೆ ಇವರಿವರ ವೈಯಕ್ತಿಕ ತೆವರುಗಳಿಗೆ, ಇವರ ರಾಜಕೀಯ ಮೇಲಾಟಗಳಿಗೆ ನಮ್ಮ ಈ ಸಮಾಜವನ್ನು ಬಲಿ ಕೊಡ್ತಾವ್ರಲ್ಲ, ಇದು ಅಸಹ್ಯ ಹೊಡಿಸುತ್ತೆ. ಮೂರ್ಖರನ್ನಾಗಿ ಮಾಡ್ತಾವ್ರಲ್ಲ. ಧರ್ಮಗುರು ಬಂದು ಹೇಳ್ತಾನೆ ಇಲ್ಲಿ ಕೂತ್ಕೊಂಡು, ಇದೇ IMI ಹಗರಣ, IMI ಹಗರಣದಲ್ಲಿ 4,000 ಕೋಟಿ ಹಗರಣ, ನೂರಾರು ಜನ ಬಡ ಮುಸ್ಲಿಮರು ಇವತ್ತು ದುಡ್ಡು ಕಳ್ಕೊಂಡ್ರು, ಬೀದಿಗೆ ಬಂದರು. ಅದ್ರ ಬಗ್ಗೆ ಎಷ್ಟು ಜನ ಈ ಲೀಡರ್ಗಳು ಬಂದಿದ್ರು, ಎಷ್ಟು ಜನ ಧರ್ಮಗಳು ಬಂದಿದ್ರು, ಅವತ್ತು ಯಾಕೆ ಮಾತಾಡಲಿಲ್ಲ? ಅವ್ರಿಗೆ ಯಾಕೆ ಮಾತಾಡಲಿಲ್ಲ? ಯಾರ್ಯಾರ ಹೆಸರು ಬಂತು ಅವತ್ತು? CBI ಎನ್ಕ್ವೈರಿಲಿ ದೇ ಕುಮಾರಸ್ವಾಮಿ ಹೆಸರು ಇರಲಿಲ್ವಾ? ರೋಷನ್ ಬೇಗ್ ಗೊತ್ತಲ್ಲ, ಏನೋ ಮತ್ತೆ JDS ಬರ್ತಾರಂತವ್ರು ಇವಾಗ. ಅವತ್ತೊಬ್ಬ IAS ಆಫೀಸರ್ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಹೆಸರು ಮೋಸ್ಟ್ಲಿ BM ವಿಜಯಶಂಕರ್ ಅಂತ ಇರಬೇಕು. ವಿಜಯಶಂಕರ್ ಅನ್ನೋರು IAS ಆಫೀಸರು ಇದೇ ವಿಚಾರಕ್ಕೆ ಸೂಸೈಡ್ ಮಾಡ್ಕೋತಾರೆ. ಇವತ್ತು ರಾಜಕಾರಣಿಗಳು ಎಲ್ಲರೂ ತನುವಾಗಿದ್ದಾರೆ. ದುಡ್ಡು ಕಳ್ಕೊಂಡಂಥವ್ರು ಬಡ ಮುಸ್ಲಿಮರು. ಅವತ್ತು ಯಾರೂ ಬರಲಿಲ್ಲ, ಯಾವ ಧರ್ಮಗುರು ಬರಲಿಲ್ಲ, ಏನೂ ಬರಲಿಲ್ಲ ಸರ್. ಎಷ್ಟು ವಿಚಿತ್ರ ಅನಿಸುತ್ತೆ ಹೇಳೋಕ್ಕೆ ಅಂದರೆ, ಅವ್ರು ಎಷ್ಟು ಚೆನ್ನಾಗಿ ಹೇಳೋದಂದರೆ ನನಗೆ ತುಂಬ ಖುಷಿಯಾಗೋಯಿತು. ಅಟ್ಲೀಸ್ಟ್ ಇಂಥವ್ರೊಂದಷ್ಟು ಜನ ಇದಾರಲ್ಲ ಅಂತ ಹೇಳ್ಬಿಟ್ಟು. ಪ್ಯಾಲೆಸ್ತೈನ್ ವಿಚಾರದಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಸ್ಟ್ರೈಕ್ ಮಾಡೋಕ್ಕೆ ಬರೋರು ಯಾರು? ಹಿಂದೂಗಳೇ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. CA NRCಲೂ ಹಿಂದೂಗಳೇ ಜಾಸ್ತಿ ಬರ್ತಾರೆ. ಆದರೆ ಪ್ಯಾಲೆಸ್ತೈನ್ ಸುತ್ತಮುತ್ತ ಇರೋ ಮುಸ್ಲಿಂ ರಾಷ್ಟ್ರಗಳೇ ಸಪೋರ್ಟ್ ಮಾಡಲ್ಲ, ನಮಗೆ ಮಾಡಲ್ಲ. ಮುಸ್ಲಿಂ ರಾಷ್ಟ್ರಗಳೇ ಪ್ಯಾಲೆಸ್ತೈನ್ ಸಪೋರ್ಟ್ ಮಾಡಲ್ಲ, ಇಲ್ಲಿ ನಾವು ಮಾಡ್ತೀವಿ, ಹಿಂದೂಗಳೇ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ನಮ್ಮಲ್ಲಿ ಮುಸ್ಲಿಂ ಹುಡುಗರನ್ನ ಈ ಥರ ತಯಾರು ಮಾಡಬೇಕಲ್ಲ, ಇಲ್ಲಪ್ಪ ಒಳಗೊಳ್ಳಬೇಕು, ಕನ್ನಡದ ವಿಚಾರ, ರೈತರ ವಿಚಾರ, ಮತ್ತೊಂದು ಒಳಗೊಳಿಸ್ಬೇಕು ಅನ್ನೋ ಪರಿಜ್ಞಾನನೇ ಇವ್ರಿಗಿಲ್ವಲ್ಲ ಸರ್. ಇವ್ರಿಗೆ ಮಾಡಬೇಕಲ್ವ ಅದನ್ನ, ಈ ಕಾಲ ತುರ್ತಲ್ವಾ? ಇಂಥ ಕಾರ್ಯಕ್ರಮಗಳು ನೋಡ್ರೆ ನಾನು ಖುಷಿಯಿಂದ ಬಂದೆ ಸರ್. ಚಿಕ್ಕಬಳ್ಳಾಪುರದಿಂದ ಏನೋ ಸೌಹಾರ್ದತೆ ಅಂತಿದೆ, ಬಾಂಧವ್ಯ ಅಂತಿದೆ. ಆದರೆ ಇಲ್ಲಿ ಇಬ್ರಾಹಿಂ ಅಂತರ ಮಾತುಗಳು ಕೇಳಿ ಬೇಜಾರಾಗೋಯ್ತು ಮತ್ತೆ ನನಗೆ. ಇದೇ ಒಡೆದಾಳೋ ಮಾತನ್ನು, ಇದೇ ಈ ಅಸಹ್ಯದ ಮಾತು ಕೊಡಂಗಿ ಥರ ಮಾತಾಡ್ತಾನೆ ಸರ್, ನನಗೆ ತುಂಬ ಬೇಜಾರಾಗೋಯಿತು. ಅಷ್ಟೇ ಅಲ್ಲ, ಅದು ಇನ್ನೂ ಸೂಕ್ಷ್ಮ, ಅದು ನನಗೆ ಗೊತ್ತದು. TMC ಒಬ್ಬ MLAಗೆ ಒಂದು ಸ್ಪ್ರಿಂಗ್ ಆಪ್ರೇಷನಲ್ಲಿ ಹೇಳಿದ್ದಾರೆ ಅವರು. ಅಮಿತ್ ಶಾ 1,000 ಕೋಟಿ ಕೊಡಕ್ಕೆ ಬಂದರು ಅಂತ. TMC MLA ಆಗಿದ್ದರು ಅವರು, ಕಬೀರ್ ಅಂತ ಹೇಳ್ಬೇಕು ಅನಿಸುತ್ತೆ. 1,000 ಕೋಟಿ ಯಾಕೆ ಅಂದರೆ ಒಂದು ಹೇಳಿಕೆ ಕೊಡಬೇಕು. ಬಾಬ್ರಿ ಮಸೀದಿಯನ್ನು ಅದೇ ಜಾಗದಲ್ಲಿ ಕಟ್ತೀವಿ ಅಂತೇಳಿ ಇಟ್ಕೆ ಎಲ್ಲ ಕರೆಕ್ಟ್ ಮಾಡ್ತಾವ್ರೆ, ಅದೇ ಜಾಗದಲ್ಲಿ ಕಟ್ತೀವಿ ಅಂತ ಹೇಳ್ಬಿಟ್ಟು. ಅಂದರೆ ಅದನ್ನು ಅಮಿತ್ ಶಾ 1,000 ಕೋಟಿ ಕೊಟ್ಟು ಹೇಳ್ಸೋದಿದೆಯಲ್ಲ, ಅಂದರೆ ಬಾಬ್ರಿ ಮಸೀದಿನ ಅದೇ ಜಾಗದಲ್ಲಿ ಕಟ್ತೀನಿ, ರಾಮ ಮಂದಿರ ಹೊಡಿತೀನಿ ಅಂತ ಅರ್ಥ. ಅದನ್ನು ಆ ಹೇಳಿಕೆನ ದೊಡ್ಡ ಹೆಂಗೆ ಮೀಡಿಯಾಗಳವ್ರ ಕಾಲ್ನೆಕ್ತಾ ಇದ್ದಾವೆ, ಅದು ದೊಡ್ಡ ವಿಚಾರ ಮಾಡೋದು. ಅರ್ಥ ಮಾಡ್ಕೊಳ್ಳಿ, ಬಾಬ್ರಿ ಮಸೀದಿ ಅದೇ ಜಾಗದಲ್ಲಿ ಕಟ್ತೀನಿ ಅಂದರೆ ರಾಮ ಮಂದಿರ ಒಡೆದನ್ನ ಅರ್ಥದಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಇಡೀ ದೇಶದಲ್ಲಿ ದಂಗೆ ಏಳಿಸ್ಬಿಡ್ಬೋದು, ಬೆಂಕಿ ಹಚ್ಚಿಬಿಡ್ಬೋದು. ಮತ್ತು ಅದೇ ಮುಸ್ಲಿಮರು, ಬಡ ಮುಸ್ಲಿಮರು ಬಲಿ ಆಗ್ತಿದ್ದಾರೆ ಅಲ್ವಾ? ಹಿಂಗಾಗಿದೆ ಮುಸ್ಲಿಂ ಹಣೆ ಬರ. ಇಲ್ಲೂ ಅಷ್ಟೇ 5,000 10,000 ಕೊಟ್ಟರೆ ಏನು ಬೇಕಾದ್ರೂ ಮಾಡೋ ಅಂಥ ಕೋತಿಗಳೊಂದಷ್ಟು ಜನ ಇದ್ದಾರೆ. ಇವ್ರನ್ನ ಬಳಸ್ಕೊಂಡು ರಾಜಕೀಯ ಬೆಳೆಯನ್ನು ಯಾವನೋ ಬೇಯಿಸ್ಕೊತಾ ಇದ್ದಾನೆ. ಈ ನಾಯಕರುಗಳು ಈ ಕೊಡಂಗಿ ಥರ ಮಾತಾಡ್ಕೊಂಡು ಸುಮ್ಮನಿದ್ದಾರೆ. ಮತ್ತು ಬಾಬ್ರಿ ಮಸೀದಿ ವಿಚಾರದಲ್ಲೂ ಅಷ್ಟೇ, ಹಿಂದೆ ಶಂಕರಾಚಾರ್ಯ ಅಂತ ಒಬ್ಬರು, ಕಂಚಿಯ ಶಂಕರಾಚಾರ್ಯರು, ಅವ್ರು ಮಧ್ಯಸ್ಥಿಕೆ ವಹಿಸ್ತಿಂತ ಬಂದಿದ್ದರು. ಹೆಚ್ಚು ಕಮ್ಮಿ ತೀರ್ಮಾನ ಆಗೋಗ್ಬಿಟ್ಟಿತ್ತು ಅವಾಗ. ಅದೇನೋ ಪಕ್ಕ ಜಾಗ ಕೊಡೋದು, ರಾಮ ಮಂದಿರ ಕಟ್ಟೋದು, ಇದನ್ನು ಮಸೀದಿ ಹಂಗೆ ಉಳಿಸ್ಕೊಳ್ಳಿ, ಏನೋ ಒಂದು ರೀತಿ ಸೌಹಾರ್ದಯುತವಾಗಿ ತೀರ್ಮಾನ ಆಗೋಗಿತ್ತು. ಅವತ್ತು ಕೊಕ್ಕೆ ಆಗ್ತಾರೆ ಇವರೇನೆ. ಒಟ್ಟಾರೆ ಇವತ್ತು ಮುಸ್ಲಿಂ ಲೀಡರ್ಗಳು, ಮುಸ್ಲಿಂ ಧರ್ಮಗುರುಗಳು ಈ ಬಡ ಮುಸ್ಲಿಂ ಸಮಾಜವನ್ನು, ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ 1 ಕೋಟಿಗೆ ಅಷ್ಟಿರೋ ಮುಸ್ಲಿಂ ಸಮಾಜವನ್ನು ಕೆಲವು ಬೆರಳೆಣಿಕೆಯಷ್ಟು ಜನಗಳು ದಾರಿ ತಪ್ಪಿಸೋದು, ಮೂರ್ಖರು ಮಾಡೋದು, ಈ ಕೆಲಸ ಮಾಡ್ತಾಯಿದ್ದಾರೆ ಸರ್ ಅಂಥೇಳಿ ತುಂಬ ಪ್ರಬುದ್ಧತೆಯಿಂದ, ಸೂಕ್ಷ್ಮತೆಯಿಂದ ಇವತ್ತು ಮಾತಾಡಿದರು. ನಮ್ಗೆ ಬೇಕಾಗಿರೋದು ಇಂಥವ್ರು ಬೇಕು, ಇವತ್ತು ಇಂಥವ್ರು ಬೇಕು. ನಾನು ಖಂಡಿತವಾಗ್ಲೂ ಸಾಧ್ಯವಾದರೆ ನಾನು ಅವ್ರನ್ನ ಒಂದು ದಿವಸ ಕರ್ಕೊಬಂದು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಖುಷಿಯಾಯಿತು. ಮತ್ತು ನಾವು ಹೇಳ್ತಾ ಇರೋದು, ಮುಸಲ್ಮಾನರು ಇವತ್ತು ಒಳಗೊಳ್ಳಬೇಕು. ಒಳಗೊಂಡಾಗ 1 ಕೋಟಿ ಜನಸಂಖ್ಯೆ ಇರುವ ಮುಸ್ಲಿಮರಿಗೆ ಯಾರೋ 4 ಜನ ಮಾತಾಡೋದು, ಅಥವಾ ಕುಮಾರಸ್ವಾಮಿ ಕುತಂತ್ರಗಳು, ಇವುಗಳೆಲ್ಲ ಬದಿಗೊತ್ತಿ ಸೌಹಾರ್ದತೆಯ ಸಹಬಾಳ್ವೆ ಕೆಲಸ ಮಾಡುವಂಥ ಈತ, ಹೀಗೆ ಚಿಕ್ಕಬಳ್ಳಾಪುರದ ಅಶ್ಫಕ್ ಅಂತ ಹೇಳಿದೆ, ಇಂಥ ಒಂದು ಯುವ
ಮುಸಲ್ಮಾನ್ ಜನಾಂಗದಲ್ಲಿ ಇಂಥ ಯುವ ಮನಸ್ಸುಗಳು ಬರಬೇಕು, ಅವರ ಆಲೋಚನೆಯನ್ನು ನಾವು ಮುನ್ನೆಲೆ ತರಬೇಕು ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.